ನೀವು ಈ ಹಿಂದೆ ಮಾಡಿದ ಧಾರಾವಾಹಿಗಳಿಗಿಂತ ಈ ಪಾತ್ರ ಇನ್ನಷ್ಟು ಗಟ್ಟಿಯಾಗಿರುವಂಥದ್ದು ಕಲಾವಿದನಾಗಿ ಎಷ್ಟು ಖುಷಿ ಕೊಟ್ಟಿದೆ ಸರ್? ಅಯ್ಯೋ, ಅದು ತುಂಬಾ ಖುಷಿ ಕೊಡ್ತಾಯಿದೆ. ಈಗ ನಾನು ಹಿಂದೆ ಒಂದು ಭಾಳ ಸೀರಿಯಲ್ಗಳಲ್ಲಿ ನಾನು ಮಾಡಿದಾಗ ನಾನು ಇವತ್ತು ನನ್ನ ನರಸಿಂಹ ಅಂತಲೇ ಗುರುತಿಸ್ತಾರೆ. ಒಂದು ಮಾಂಗಲ್ಯ ಅನ್ನೋ ಒಂದು ಸೀರಿಯಲ್ ಮಾಡಿದ್ದರಿಂದ ಇವತ್ತು ನನ್ನನ್ನು ಎಷ್ಟೋ ಜನ ನರಸಿಂಹ ಅಂತ ಕರೀತಾರೆ. ಇನ್ನು ಮುಂದೆ ಈ ಪಾತ್ರ ಹೇಗಾಗುತ್ತೆ ಅಂದರೆ, ಇನ್ನು ಮುಂದೆ ನನ್ನನ್ನು ಆ ಹೆಸರನ್ನ ಮರೆಸಿ ಶಿವರಾಮೇಗೌಡ ಅನ್ನೋ ಹೆಸರು ಬರುತ್ತೆ ಅನ್ನೋದು ನನ್ನ ಅನಿಸಿಕೆ. ಯಾಕೆಂದರೆ ಅಷ್ಟು ಜನಕ್ಕೆ ಹತ್ರ ಆಗೋವಂಥ ಪಾತ್ರ, ಅಷ್ಟು ಜನ ಇಷ್ಟಪಡುವಂಥ ಪಾತ್ರ. ಯಾರೇ ನೋಡಿದ್ರು ನನ್ನನ್ನು ಇನ್ನು ಮುಂದೆ ಶಿವರಾಮೇಗೌಡ್ರೆ ಅಂತ ಕೈ ಮುಗಿತಾರೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಈಗ ದೊಡ್ಡ ತಾರಾ ಬಳಗ ಕೂಡ ಇದೆ, ಹೇಗನ್ಸುತ್ತೆ ಸರ್? ಹೌದು, ಇಲ್ಲಿ ತ್ರಿವಿಕ್ರಮ್ ನಮ್ಮ ಬಿಗ್ ಬಾಸಿಂದ ಭಾಳ ಇವತ್ತು ತುಂಬ ದೊಡ್ಡ ಜನಪ್ರಿಯತೆ ಅವ್ರಿಗೆ. ತುಂಬ ಜನ ಶೂಟಿಂಗ್ ಮಾಡ್ಬೇಕಾದ್ರೆ ತುಂಬ ಜನ ಅವ್ರನ್ನ ನೋಡೋಕೆ ಬರ್ತಾರೆ. ಆಮೇಲೆ ಒಳ್ಳೆ ನಟ ಕೂಡ, ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅವ್ರಿಗೂ ಒಂದು ಒಳ್ಳೆ ಭವಿಷ್ಯ ಇದೆ. ಆಮೇಲೆ ಅವರು ಸಿನಿಮಾ ಮಾಡ್ಬೋದಾಯಿತು, ಆದರೂ ಅವರು ಒಂದು ಒಳ್ಳೆ ನಿರ್ಧಾರ ತೊಗೊಂಡಿದ್ದಾರೆ. ಇವತ್ತು ಸಿನಿಮಾಗಳು ಬಂದ್ರೂ ಕಲರ್ಸ್ ಕನ್ನಡದಲ್ಲಿ ಮುದ್ದು ಸೊಸೆ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಅವ್ರಿಗೆ ಒಂದು ಒಳ್ಳೆಯ ಫ್ಯೂಚರ್ ಇದೆ ಮುಂದೆ, ಅವ್ರಿಗೂ ಅಷ್ಟೇ. ಆಮೇಲೆ ಇಲ್ಲಿ ಮಾಡಿರೋ ಎಲ್ಲ ಪ್ರತಿಯೊಬ್ಬರಿಗೂ, ಕೆಲವರು ಹೊಸ ಕಲಾವಿದರೆಲ್ಲ ಇದ್ದಾರೆ, ಅವ್ರಿಗೆಲ್ಲ ಒಂದು ಒಳ್ಳೆ ಭವಿಷ್ಯ ಇದೆ. ಆಮೇಲೆ ನನಗೂ ನನ್ನ ಜೀವನದಲ್ಲಿ ಇದೊಂದು ಮೈಲಿಗಲ್ಲಾಗುತ್ತೆ ಅಂತ. ಓಕೆ, ಕತೆ ಕೇಳಿದಾಗ ಏನು ಅನ್ನಿಸ್ತು ಸರ್? ಅಯ್ಯೋ, ಕತೆ ಕೇಳ್ತಾ ಇದ್ದಾಗೇ ನನಗೆ ಆ್ಯಕ್ಚುಲಿ ಹೆಣ್ಣಿನ ತಂದೆ ಮಾಡಬೇಕು ಅನ್ನೋ ಆಸೆ ಇತ್ತು. ಅದೊಂದು ಸ್ವಲ್ಪ ನೆಗೆಟಿವ್, ಅಂದರೆ ಒಂದು ಸ್ವಲ್ಪ ಜಾಲಿ ಆಗಿರೋವಂಥದ್ದು. ಆಮೇಲೆ ಇಲ್ಲ ನೀವು ಇದು ಮಾಡಿ ಅಂತಂದಾಗ ನನಗೆ ಓಕೆ ಖುಷಿ ಆಯಿತು. ಆಮೇಲೆ ಮಾಡ್ತಾ ಒಬ್ಬ ಶಿವರಾಮೇಗೌಡ ನಾನೇ ಆಗೋಕ್ಕೆ ಸ್ಟಾರ್ಟ್ ಆದಾಗ ಅನ್ನಿಸ್ತು, ಇದೇ ನನಗೆ ಸೂಕ್ತ, ಅವ್ರು ಕರೆಕ್ಟಾಗಿ ಅಂದ್ಕೊಂಡಿದ್ದಾರೆ. ನಾನು ಇದನ್ನು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ನನಗೆ ಇವತ್ತೂ ಅದು ಇನ್ನೂ ಚೆನ್ನಾಗಿ ಮಾಡೋದು. ಪ್ರತಿದಿನ ಅದು ಬದಲಾಗ್ತಾನೆ, ಅಂದರೆ ನನ್ನಲ್ಲಿ ಬೇರೆ ಬದಲಾವಣೆ ಆಗ್ತಾಯಿದೆ. ಅದು ಚೆನ್ನಾಗಿ ಆಗಬೇಕು ಅನ್ನೋದೇ ನನ್ನ ಆಸೆ. ಆಗಲಿ, ಚೆನ್ನಾಗಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.